ಚುನಾವಣೆಯಿಂದ ಹಿಂದೆ ಸರಿಯೋದಕ್ಕೆ ಮುಂದಾದ್ರ ನಾರಾಯಣ ಸ್ವಾಮಿ ಮುಂದಿನ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೋದಿಲ್ಲ ಅಂತೇಳಿ ಹೇಳಿದ್ ಯಾಕೆ ಹಾಗಾದ್ರೆ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಏನಾಯ್ತು ಹಾಗಾದ್ರೆ ಒಂದಿಷ್ಟು ಲೆಕ್ಕಾಚಾರಗಳನ್ನ ಇಲ್ಲಿ ಗಮನಿಸ್ತಾ ಹೋದಾಗ ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆ ಕೊಡ್ತಾರೆ ಅನ್ನುವ ಒಂದಿಷ್ಟು ಮಾಹಿತಿ ಇತ್ತು. ಆ ಕಾರಣ ಆ ಸೂಕ್ಷ್ಮತೆ ಅರ್ಥ ಆದಂತ ಕಾರಣದಿಂದ ವಾಪಸ್ ಹಿಂದೆ ಸರಿಯೋದಕ್ಕೆ ಮುಂದಾದ್ರ ರಾಜಕೀಯದಿಂದ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ರ ಕೇಂದ್ರ ಸಚಿವ. ಭ್ರಷ್ಟ ವ್ಯವಸ್ಥೆ ಕಂಡು ರಾಜಕೀಯದಿಂದ ದೂರ ಉಳಿಯಲು ನಿರ್ಧಾರ ಅಂತೇಳಿ ಹೇಳಿದ್ರು. ನಾನು ರಾಜಕೀಯದಿಂದ ದೂರ ಇರಲು ನಿರ್ಧಾರ ಮಾಡಿದ್ದೇನೆ. ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಲು ನಿರ್ಧಾರ ಮಾಡಿರುವೆ. ನಾನು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತೇಳಿ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಕುತೂಹಲ ಮತ್ತೆ ಒಂದಿಷ್ಟು ಬೆಳವಣಿಗೆಗಳು ಇದರ ಹಿಂದೆ ಇರಬಹುದು ಅನ್ನೋದು ಲೆಕ್ಕಾಚಾರ. ಸ್ವಾಮಿ ಅವರು ಈಗ ಪ್ರೆಸಿಡೆಂಟ್ ಮಂತ್ರಿ ಇರೋದ್ರಿಂದ ಟಿಕೆಟ್ ಅವ್ರಿಗೆ ಅಂತ ಚರ್ಚೆ ಒಂದ್ ಕಡೆ, ಇನ್ನೊಂದ್ ಕಡೆ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ಅನ್ನೋದು ಇನ್ನೊಂದು ಚರ್ಚೆ. ಅದ್ರ ಜೊತೆಗೆ ಸ್ಥಳೀಯರಿಗೆ ಈ ಸಾರಿ ಟಿಕೆಟ್ ಕೊಡಬೇಕು ಅಂತೇಳಿ ಒಂದಷ್ಟು ಜನ ಆಕಾಂಕ್ಷಿಗಳಾಗಿದ್ದಾರೆ. ನಮ್ಮ ಪಾರ್ಟಿ ಸರ್ವೆ ಮಾಡ್ತದೆ, ಸ್ಥಳೀಯರಿಗೆ ಗೆಲ್ತಾರೆ ಅಂತೇಳಿ ನಮ್ಗೆ ವರದಿಗಳು ಬಂದರೆ ಒಬ್ಬ ಕಾರ್ಯಕರ್ತನನ್ನು ಬಿಡದೆ ಎಲ್ಲ ಕಾರ್ಯಕರ್ತರು ಸ್ಥಳೀಯರಿಗೆ ಕ್ಯಾಂಡಿಡೇಟ್ ಮಾಡೋದಕ್ಕೆ ತೀರ್ಮಾನ ಮಾಡ್ತೀವಿ. ಗೆಲ್ತಾರೆ ಅಂತ ವರದಿ ಬಂದರೆ ಅದು ನಮ್ಮ ಪಾರ್ಟಿಯ ಸಿದ್ಧಾಂತ, ಸಂಸ್ಕಾರ. ನಾವು ಆ ಸ್ಟಡಿ ರಿಪೋರ್ಟ್ ತೆಗೆದುಕೊಂಡು ಸ್ಥಳೀಯರೇ ಗೆಲ್ತಾರೆ ಅನ್ನೋದು ಬಂದರೆ ನಾನು ಒಬ್ಬ ಅದರಲ್ಲಿ ಸದಸ್ಯನಾಗಿ ಅದು ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ಒಟ್ಟಾರೆ ನೀವು ಈ ಸಾರಿ ಆಸ್ಪಿರೆಂಟ್ ಹೌದಾ ಅಲ್ವಾ? ಈ ಸಾರಿ ನಾನು ರಾಜಕಾರಣದಿಂದ ದೂರ ಇರ್ಬೇಕಂತ ಇದ್ದೀನಿ. ದೂರ ಇರ್ಬೇಕಂತ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಬೇಕಂತ ಇದ್ದೀನಿ. ಏನು ಹೇಳ್ಬೇಕು ನಾರಾಯಣ ಸ್ವಾಮಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದಿರೋ ರಾಜಕಾರಣಿ ಅಲ್ಲ. ಕೇವಲ ಇದು MP ಚುನಾವಣೆಗೆ ಅಷ್ಟೇ, ಮುಂದೆ ಭವಿಷ್ಯದ ದಿನಗಳಲ್ಲೂ ಸಹ ಭ್ರಷ್ಟಾಚಾರ ನನ್ನ ಕಣ್ಣಿಗೆ ಯಾವಾಗ ಬಿಟ್ಟು ನಾನು ಭ್ರಷ್ಟಾಚಾರ ಚೇರ್ ಪಕ್ಕದಲ್ಲಿ ಕೊಡೋದಿಲ್ಲ. ಅದೇ ನಾರಾಯಣ ಸ್ವಾಮಿ ಸ್ಪೆಷಾಲಿಟಿ. ಅದು ಕೂತಿದ್ದೀನಿ. ಈಗ ನಾರಾಯಣ ಸ್ವಾಮಿ ಅವರು ಈಗ ಪ್ರೆಸಿಡೆಂಟ್ ಮಂತ್ರಿ ಇರೋದ್ರಿಂದ ಟಿಕೆಟ್ ಅವ್ರಿಗೆ ಅಂತ ಚರ್ಚೆ ಒಂದ್ ಕಡೆ, ಇನ್ನೊಂದ್ ಕಡೆ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ಅನ್ನೋದು ಇನ್ನೊಂದು ಚರ್ಚೆ. ಅದ್ರ ಜೊತೆಗೆ ಸ್ಥಳೀಯರಿಗೆ ಈ ಸಾರಿ ಟಿಕೆಟ್ ಕೊಡಬೇಕು ಅಂತೇಳಿ ಒಂದಷ್ಟು ಜನ ಆಕಾಂಕ್ಷಿಗಳಾಗಿದ್ದಾರೆ. ನಮ್ಮ ಪಾರ್ಟಿ ಸರ್ವೆ ಮಾಡ್ತದೆ, ಸ್ಥಳೀಯರಿಗೆ ಗೆಲ್ತಾರೆ ಅಂತೇಳಿ ನಮ್ಗೆ ವರದಿಗಳು ಬಂದರೆ ಒಬ್ಬ ಕಾರ್ಯಕರ್ತನನ್ನು ಬಿಡದೆ ಎಲ್ಲ ಕಾರ್ಯಕರ್ತರು ಸ್ಥಳೀಯರಿಗೆ ಕ್ಯಾಂಡಿಡೇಟ್ ಮಾಡೋದಕ್ಕೆ ತೀರ್ಮಾನ ಮಾಡ್ತೀವಿ. ಗೆಲ್ತಾರೆ ಅಂತ ವರದಿ ಬಂದರೆ ಅದು ನಮ್ಮ ಪಾರ್ಟಿಯ ಸಿದ್ಧಾಂತ, ಸಂಸ್ಕಾರ. ನಾವು ಆ ಸ್ಟಡಿ ರಿಪೋರ್ಟ್ ತೆಗೆದುಕೊಂಡು ಸ್ಥಳೀಯರೇ ಗೆಲ್ತಾರೆ ಅನ್ನೋದು ಬಂದರೆ ನಾನು ಒಬ್ಬ ಅದರಲ್ಲಿ ಸದಸ್ಯನಾಗಿ